ಗೈಸ್, ನಾನು ನಿಮ್ಮ ಪ್ರೀತಿಯ ಇವನ್ ಕವಿತಾ. ಇವತ್ತು ಫಸ್ಟ್ ಟೈಮ್ ನನ್ನ ಮಗನಿಗೆ ಬೇಬಿ ವೀಟ ತಿನ್ಸ್ತಾ ಇದ್ದೀನಿ ಆಯ್ತಾ. ಸೊ ತಿಂತಾನ ಇಲ್ವಂತೂ ಗೊತ್ತಿಲ್ಲ. ಅವನಿಗೆ ಇಷ್ಟು ದಿವಸ ಅಮೃತ ಪೌಡರ್ ತಿನ್ಸ್ತಾ ಇದೆ, ಇವತ್ತು ಬೇಬಿ ವೀಟ ತಿನ್ಸ್ತಾ ಇದ್ದೀನಿ. ಸೊ ತಿಂತಾನ ಇಲ್ವಂತೂ ಗೊತ್ತಿಲ್ಲ, ನೋಡ್ಬೇಕು. ಒಂದು ಗ್ಲಾಸ್ ಅಷ್ಟು ನೀರ್ ತಗೊಂಡಿದ್ದೀನಿ ದೊಡ್ಡ ಗ್ಲಾಸ್ ಅಲ್ಲಿ. ಹಾಗೇನೆ ಇದು ನಮ್ಮ ಕಡೆ ಕಲ್ಸಕ್ಕರೆ ಅಂತ ಹೇಳ್ತಾರೆ, ನಿಮ್ಮ ಕಡೆ ಏನ್ ಹೇಳ್ತಾರೆ ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ಒಂದ್ ಸಣ್ಣ ಪೀಸ್ ತಗೊಂಡು ಹಾಕ್ತೀನಿ ಆಯ್ತಾ. ಮತ್ತೆ ಇನ್ನು ಸ್ವಲ್ಪ ಹಾಕೊಳ್ತೀನಿ. ಹಾಗೇನೆ ಒಂದು 2 ಸ್ಪೂನು ಬೇಬಿ ವೀಟ ಹಾಕೊಳ್ತೀನಿ ಆಯ್ತಾ. ಅಯ್ಯೋ ಬೇಬಿ ವೀಟ ಇದು ನಮ್ಮ ಹಸ್ಬೆಂಡ್ದು ಅಕ್ಕನ್ ಮಗಳದು ಬೇಬಿ ವೀಟ. ಬಟ್ ಅವ್ರು ಹೇಳಿದ್ರು ಒಂದ್ಸಲ ಬೇಬಿ ವೀಟ ತಿನ್ಸಿ ನೋಡಿ, ತಿಂದ್ರೆ ಮತ್ತೆ ಹೊಸದ್ ತಕೊಂಡ್ರಾಯ್ತು. ಇವಾಗ ಸ್ವಲ್ಪ ಇದೆ ಹಾಗೆ ತಕೊಂಡ್ ಹೋಗಿ ತಿನ್ಸಿ ಇವತ್ತು ನೈಟ್ ಅಂತ ಹೇಳಿದ್ರು. ಸೊ ಹಾಗಾಗಿ ಇವತ್ತು ತಕೊಂಡಿದ್ದೀನಿ ಆಯ್ತಾ ಬೇಬಿ ವೀಟ. ನೋಡಿ ಹಾಗೆ ಹೊಸದೇನ್ ತಕೊಂಡಿಲ್ಲ, ಹೊಸದ್ ತೆಗಿಬೇಕು. ಇದು ಅವ್ರು ನನ್ನ ಹಸ್ಬೆಂಡ್ದು ಅಕ್ಕನ್ ಮಗಳಿಗೆ ತಿನ್ಸೋದು. ಅವಳಿಗೆ ಇವಾಗ 9 ತಿಂಗಳಾಗಿದೆ. ಸೊ ಅವಳಿಗೆ ಬೇಬಿ ವೀಟ ತಿನ್ಸ್ತಾರೆ. ಗೊತ್ತಿಲ್ಲ, ನನ್ ಮಗನಿಗೆ ಮೊದಲನೇ ಟೈಮ್ ತಿನ್ಸ್ತಾ ಇರೋದು. ನೋಡೋಣ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ತಿಂತಾನೆ ಇಲ್ವಾ ಅಂತ ನೋಡ್ಬೇಕು. ಅಂದ್ರೆ ಏನ್ ಗೊತ್ತಾ, ಅಮೃತ ಪೌಡರ್ ಖಾಲಿ ಆಗಿದೆ. ಸೊ ಹಾಗಾಗಿ ನನ್ ಮಗನಿಗೆ ಇವತ್ತು ಬೇಬಿ ವೀಟ ತಿನ್ಸ್ಬೇಕು. ಸೊ ನಮ್ಮ ಹಸ್ಬೆಂಡ್ ಕೆಲ್ಸ ಬಿಟ್ಟು ಬರ್ಬೇಕಾದ್ರೆ ಸ್ವಲ್ಪ ಲೇಟ್ ಆಗಿದ ಕಾರಣ ಡೈರೆಕ್ಟ್ ಮನೆಗೆ ಬಂದ್ಬಿಟ್ರು. ಸೊ ಕಾಲ್ ಮಾಡಿಲ್ಲ, ಯಾವತ್ತು ಕೆಲ್ಸ ಬಿಟ್ಟು ಬಂದವ್ರು ಕಾಲ್ ಮಾಡ್ತಾರೆ, ಬಟ್ ಅವ್ರು ಕಾಲ್ ಮಾಡಿಲ್ಲ ಆಯ್ತಾ. ನನಗೂ ಹೇಳಿಕ್ ಆಗಿಲ್ಲ. ಅವರು ಯಾವತ್ತು ಕೆಲ್ಸ ಬಿಟ್ಟು ಬರ್ಬೇಕಾದ್ರೆ ಕಾಲ್ ಮಾಡ್ತಾರಲ್ವಾ. ಸೊ ಇವತ್ತು ಕಾಲ್ ಮಾಡಿಲ್ಲ, ಹಂಗೇನೆ ಬಂದ್ಬಿಟ್ರು. ಹಾಗಾಗಿ ನನಗೂ ಬೇಬಿ ವೀಟ ಖಾಲಿ ಆಗಿದೆ, ಅಲ್ಲ ಸಾರಿ ಅಮೃತ ಪೌಡರ್ ಖಾಲಿ ಆಗಿದೆ ಅಂತ ನಮ್ಮ ಹಸ್ಬೆಂಡ್ಗೆ ಹೇಳಿಕೆ ಮರ್ತೋದೆ. ಸೊ ಹಾಗಾಗಿ ಅವ್ರ ಏನ್ ಮಾಡಿದ್ರು, ಅವ್ರ ಅಣ್ಣನ ಮನೆಯಲ್ಲ ಇಲ್ಲಿ ಹತ್ರದಲ್ಲೇ ಇರೋದು. ಸೊ ಅವ್ರ ಹತ್ರ ಹೋಗಿ ಇಸ್ಕೊಂಡ್ ಬಂದ್ರು ಬೇಬಿ ವೀಟ. ಗೊತ್ತಿಲ್ಲ ಇವತ್ತು ತಿಂತಾನ ಇಲ್ವಾ ಅಂತ. ಅವ್ರು ಹೇಳಿದ್ರು ನಮ್ದು ಇಲ್ಲಿ ಖಾಲಿ ಆಗಿದೆ, ಸ್ವಲ್ಪ ಇದ್ದೆ ತಕೊಂಡ್ ಹೋಗು ಅಂತ ಹೇಳಿದ್ರು. ಸೊ ಅವ್ರು ಬೆಳಿಗ್ಗೆ ಬೇಬಿ ವೀಟ ತಿನ್ಸೋದಾಯ್ತಾ. ಸೊ ಹಾಗಾಗಿ ಅವರು ನೈಟ್ ಮಗುಗೆ ಏನು ರೈಸ್ ಮತ್ತೆ ಕ್ಯಾರೆಟ್ ಎಲ್ಲ ಕಟ್ ಮಾಡಿ ಬೇಯಿಸಿ ಏನೋ ಮಗುಗೆ ಕೊಡೋದು ನೈಟ್. ಅದಕ್ಕೆ ನಮ್ ಮಗುಗೆ ಹಂಗೆ ತಿನ್ಲಿಕ್ಕೆ ಆಗಿಲ್ಲಲ್ಲ, ಅವ್ನ್ ಸಣ್ಣವನಲ್ವಾ. ಸೊ ಹಾಗಾಗಿ ಬೇಬಿ ವೀಟ ಸ್ವಲ್ಪ ಇದ್ದಿದ್ನ ಕೊಟ್ಟು ಕಲ್ಸಿದಾರ. ನೋಡೋಣ ಅವ್ನು ಇವಾಗ ತಿಂತಾನೆ ಇಲ್ವ ಅಂತ ಗೊತ್ತಿಲ್ಲ, ನೋಡೋಣ. ಓಕೆನಾ. ಎಲ್ಲಿ ಹೋಯ್ತು ಲೈಟರ್. ಓಕೆ, ನಾ ಬೇಬಿ ವೀಟ ಮಾಡಿಕೆ ಗೊತ್ತಿರ್ಲಿಲ್ಲ, ಅವ್ರು ಹೇಳ್ಕೊಟ್ರು ಈ ತರ ಮಾಡ್ಬೇಕು. ಸೇಮ್ ರಾಗಿನ ನಾವು ಈಗ ಹೆಂಗೆ ರಾಗಿ ಇಟ್ಟು ನಾವ್ ಹೇಗೆ ಮಾಡಿ ತಿನ್ಸ್ತೀವಿ ನಮ್ಮ ಮಕ್ಕಳಿಗೆ, ಅದೇ ತರ ಮಾಡಿ ಕೊಟ್ರೆ ಸಾಕು ಅಂತ ಹೇಳಿದ್ರು. ಸೊ ನೋಡೋಣ. ಇಷ್ಟೊತ್ತು ಈಗ ರಾತ್ರಿ 8 ಗಂಟೆ ಆಯ್ತು. ಸೊ ನನ್ನ ಮಗ ಎದ್ದೇಳ್ಬೇಕಾದ್ರೆ 7 ಗಂಟೆ ಮಲ್ಕೊಂಡಿದ್ದೆ. ಬೆಳಿಗ್ಗೆ ನಿದ್ರೆ ಮಾಡಿಲ್ಲ, 5:30ಗೆ ನಿದ್ದೆ ಮಾಡಿ ಈಗ 7 ಗಂಟೆಗೆ ಎದ್ದಿದ್ದಾನೆ. ಮತ್ತೆ ಹಾಗೇನೆ ಹಾಲು ಕುಡ್ದ. ಮತ್ತೆ ಅವನಿಗೆ ಹಸಿವು ಆಗಲ್ಲಲ್ವಾ, ಅದಕ್ಕೆ ಒಂದು 1 ಅವರ್ ಬಿಟ್ಟು ಮತ್ತೆ ಅವನಿಗೆ ತಿನ್ಸೋಣ ಅಂತ ಹೇಳ್ಬಿಟ್ಟು ಹಾಗಾಗಿ ಇವತ್ತು 8 ಗಂಟೆಗೆ ತಿನ್ಸ್ತಾ ಇದ್ದೀನಿ. ತಿನ್ಸ್ಬಿಟ್ಟು ಮತ್ತೆ ಸ್ನಾನ ಮಾಡಿಸ್ಬೇಕು. ಇಲ್ಲಿ ಸೆಕೆಗೆ ತಿನ್ಸಿನೇ ಸ್ನಾನ ಮಾಡಿಸ್ಬೇಕು. ಇಲ್ಲಾಂದ್ರೆ ಇದು ತಿಂದ್ಮೇಲೆ ಈ ಕಡೆ ಮಗುದಾಗಿರುತ್ತಲ್ವಾ, ಈ ಕಡೆಲ್ಲ ಬಾಯಲ್ಲೆಲ್ಲ ಆಗಿರುತ್ತಲ್ವಾ, ಅದು ಹಿಂಗೆ ಅನ್ಕೊಂಡಿರೋಗೆ ಆಗುತ್ತೆ. ಸೊ ಹಾಗಾಗಿ ಅವನಿಗೆ ತಿನ್ಸಿನೇ ನಾವು ನೈಟ್ ಸ್ನಾನ ಮಾಡಿಸೋದು. ಇಷ್ಟೊತ್ತು ಅವನಿಗೆ 8 ಗಂಟೆಗೆ ತಿನ್ಸೋದಲ್ಲ, ಅಷ್ಟೊತ್ತಿಗೆ ಚಪಾತಿ ಮತ್ತೆ ಚಿಕನ್ ಸಾರು ಮಾಡೋಣ ಅಂತ ಇದ್ವಿ. ಹಾಗೆ ಚಿಕನ್ ಸಾರು ನೋಡಿ ಇಲ್ಲಿ ಆಗ್ತಾ ಇದೆ ಆಯ್ತಾ. ಹಾಗೇನೆ ಚಪಾತಿ ಮಾಡಿ ಮಡಗಿದ್ದೀನಿ. ಸೊ ಇವಾಗ ಮಗುಗೆ ತಿನ್ಸಿ ಅವನ ಸ್ನಾನ ಮಾಡಿಸಿದ್ರೆ ನನ್ ಕೆಲ್ಸ ಆಯ್ತು. ಅಲ್ಲಿಂದ ಸ್ವಲ್ಪ ಹಂಗೇನೆ ಆಟ ಆಡಕ್ಕೆ ಬಿಟ್ಬಿಡ್ತೀನಿ. ಮತ್ತೆ ಅವ್ನ ನಿದ್ರೆ ಬಂದಾಗ ಅವ್ನ ಅಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವಾಗ ಒಂದು 11 ಗಂಟೆ ಇಲ್ಲಾಂದ್ರೆ 10:30ಗೆಲ್ಲ ಆಗುತ್ತೆ ಅವ್ನ ನಿದ್ರೆ ಮಾಡ್ಬೇಕಾದ್ರೆ. ಅಲ್ಲಿಂದ ಅವನ ಬೆಳಿಗ್ಗೆನೆ ಎದ್ದೇಳುದು. ಆತರ ಹಾಲು ಕುಡಿಲಿಕ್ಕೆ ಆಗ್ಬೇಕಾದ್ರೆ ಎದ್ದೇಳ್ತೇನೆ, ಮತ್ತೆ ಹಂಗೇನ ಹಾಲು ಕುಡ್ದು ಮತ್ತೆ ಮಲ್ಕೊಳ್ತೀನಿ. ಗಲಾಟೆ ಏನ್ ಮಾಡಲ್ಲ ನನ್ ಮಗ. ಹಾಗೆ ನೋಡೋಣ. ಫಸ್ಟ್ ಟೈಮ್ ಬೇಬಿ ವೀಟ ತಿನ್ಸ್ತಾ ಇದ್ನಿ. ನನ್ ಮಗ ತಿಂತಾನೆ ಇಲ್ವಾ ಅಂತ ಗೊತ್ತಿಲ್ಲ ಆಯ್ತಾ. ನೋಡೋಣ. ಸ್ವಲ್ಪ ಪಾತ್ರೆ ತೊಳಿಲಿಕ್ಕಿದೆ. ಹಸ್ಬೆಂಡ್ ಈಗ್ಲೂ ಕೆಲ್ಸಕ್ಕೆ ಹೋಗಿದ್ದಾರೆ. ನಾನು ಇಲ್ಲಿ ನಮ್ಮ ಮನೆ ಹತ್ರದಲ್ಲಿ ಒಂದು ಆಂಟಿ ಇದ್ದಾರೆ, ಅವ್ನ ಮಗಂದು ಮದುವೆ ಆಯ್ತಾ. ಸೊ ಹಾಗೆ ಅವ್ರದ್ದು ಸ್ವಲ್ಪ ಮದ್ವೆ ಕೆಲ್ಸ ಇದೆ. ಹಾಗೆ ನಮ್ಮ ಹಸ್ಬೆಂಡ್ ಸ್ವಲ್ಪ ಹೆಲ್ಪಿಂಗ್ ಅಂತ ಕರ್ದಿದ್ದು. ಹಾಗೆ ನಮ್ಮ ಹಸ್ಬೆಂಡ್ ಹೋಗಿದ್ದಾರೆ ಆಯ್ತಾ ಕೆಲ್ಸಕ್ಕೆ.
ಸೊ ಅವ್ರು ಇನ್ನೂ ಬಂದಿಲ್ಲ. ಬಂದು ಟೀ ಎಲ್ಲ ಕುಡಿದು ಮತ್ತೆ ಅವ್ರ ಕೆಲ್ಸಕ್ಕೆ ಅಂತ ಹೋಗಿದ್ದಾರೆ. ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ. ಅಷ್ಟೊತ್ತಿಗೆ ನಾ ಕೆಲಸ ಮಾಡಿ ಮುಗಿಸ್ತೀನಿ. ಮತ್ತೆ ಸ್ನಾನ ಮಾಡ್ತಿದ್ದಾಗೇನೆ ಸ್ವಲ್ಪ ಬಿಸಿನೀರಲ್ಲಿ ಒಯ್ಬೇಕಲ್ಲ. ನನ್ ಮಗ ನಿದ್ರೆ ಬರೋಗೆಲ್ಲ ಹೂ ಅಂತ ಹೇಳ್ಕೊಂಡು ಸೌಂಡ್ ಮಾಡ್ತಾ ಇರ್ತಾನೆ, ಅಳ್ತಾ ಇರ್ತಾನೆ. ಸೊ ಅವನು ಆಟ ಆಡ್ತಿದ್ರೆ ಪಾತ್ರೆ ತೊಳಿಲಿಕ್ಕಿದೆ. ಮತ್ತೆ ಅವನು ಮಳೆಗೆ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಅವನ ಜೊತೆಲೆ ಇರ್ಬೇಕಾಗುತ್ತೆ. ಹಾಗೆ ನೋಡ, ನಿಮ್ಮ ಕಡೆ ಮಳೆ ಇದೆಯಾ? ನಮ್ಮ ಕಡೆ ಇವತ್ತು ಬೆಳಿಗ್ಗೆಂದು ಸ್ವಲ್ಪ ಬಿಟ್ಟು ಮಳೆ ಬರ್ತಾ ಇದೆ. ನಮ್ಮ ಗೊತ್ತಿಲ್ಲ. ನಮ್ಮ ಅಕ್ಕಲ ಕೊಡಗಲ್ಲಿ ನಾವು ಒಳ್ಳೆ ಫುಲ್ ಡೇ ಇವತ್ತು ಮಳೆ ಅಂತೆ, ಜೋರ್ ಮಳೆ ಇದೆ ಅಂತ ಹೇಳ್ತಾ ಇದ್ಲಪ್ಪ. ಏನಂತ ಗೊತ್ತಿಲ್ಲ. ಬೇಬಿ ಬಿಟ್ಟು ಹಿಂಗೆ ಹಸ್ತಾ ಇರ್ಬೇಕಾಯ್ತು, ಇಲ್ಲಾಂದ್ರೆ ಕೆಳಿಗೆ ಹಿಂಗೆ ಅಂತ ಹೇಳ್ತಾರೆ. ಹೇಳಕ್ ಗೊತ್ತಾಗಲ್ಲ. ಸೊ ಹಾಗಾಗಿ ಚಿಕನ್ ಸಾರು ಆಗ್ತಾ ಇದೆ ಅಂತ ಹೇಳಿ ಚಿಕನ್ ಸಾರು ಆಗ್ತಾ ಇದೆ. ಈಗ ಬೇಬಿ ವೀಟ ಮಾಡ್ತಾ ಇದೀನಿ ಮಗನ್ ತಿನ್ಸ್ಲಿಕ್ಕೆ. ಹಾಗೇನಿ ಮತ್ತೆ ಇನ್ನೊಂದ್ ಏನಂತ ಹೇಳಿದ್ರೆ, ಮಗನಿಗೆ ತಿನ್ಸಿ ಸ್ನಾನ ಮಾಡಿಸಿ, ಅವನು ಆಟ ಆಡ್ತಿದ್ರೆ ಓಕೆ, ಆಟ ಆಡ್ತಾ ಇಲ್ಲ ಅಂತ ಹೇಳಿದ್ರೆ ಅವನ ಜೊತೆಲಿ ಇರ್ಬೇಕಾಗುತ್ತೆ. ಮತ್ತೆ ಪಾತ್ರೆ ನಾಳೆ ಬೆಳಿಗ್ಗೆ ತೊಳಿಬೇಕಾಗುತ್ತೆ. ಹಾಗಾಗಿ ಹಸ್ಬೆಂಡ್ ಇದ್ದಿದ್ರೆ ಪಾತ್ರೆ ಈಗ್ಲೇ ತೊಳ್ದಿಟ್ಬಿಡ್ತಾ ಇದೆ, ಮಗುನ ಅವ್ರು ನೋಡ್ಕೊಳ್ತಾ ಇದ್ರು. ಬಟ್ ಈಗ ಅವ್ರು ಕೆಲ್ಸಕ್ಕೆ ಅಂತ ಹೋಗಿದ್ರಲ್ವಾ, ಸೊ ಹಾಗಾಗಿ. ಮತ್ತೆ ಇಲ್ಲಿ ಏನ್ ಗೊತ್ತಾ, ನಮ್ಮ ಹಸ್ಬೆಂಡಿಗೆ ಪಾಪ ಮಳೆ ಬಂದ್ರೆ ಅವ್ರಿಗೆ ಕೆಲ್ಸ ಸ್ವಲ್ಪ ಕಡಿಮೆ. ಮಳೆ ಬಂದ್ರೆ ದಾರಿ ಫುಲ್ಲೆಲ್ಲ ನೀರಾಗ್ಬಿಡುತ್ತಲ್ಲ, ಮತ್ತೆ ಕೆಲ್ಸಕ್ಕೆ ಹೋಗಕ್ಕೂ ಆಗಲ್ಲ, ಏನೂ ಆಗಲ್ಲ. ಹಾಗಾಗಿ ಮಗ ಆಟ ಆಡ್ತಿದ್ದಾನ ನೋಡ್ರ, ಅವ್ನ್ ಸೌಂಡ್ ಒಂದಾದ್ರೂ ಕೇಳ್ತಾ ಇದೆ. ಆಟ ಆಡ್ತಾ ಇದ್ದಾನೆ ಸೈಲೆಂಟ್ ಆಗಿ. ನಮ್ಗೆ ಕೆಲ್ಸ ಎಲ್ಲ ಆಗುತ್ತೆ ನೋಡ್ರ, ಆಟ ಆಡ್ತಾ ಇರ್ತಾನೆ. ಸ್ನಾನ ಮಾಡಿದ್ಮೇಲೆ ಸ್ವಲ್ಪ ಆಳಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅವನು. ನೋಡಿ ಬೇಬಿ ವೇಟ್ ಆಗ್ತಾ ಬಂತು ಆಯ್ತಾ, ನೋಡಿದ್ರ. ಫಸ್ಟ್ ಏನ್ ಗೊತ್ತಾ, ಬೇಬಿ ವೇಟ್ ಸ್ವಲ್ಪ ಸ್ಲೋ ಆಗಿ ಇರ್ಬೇಕು. ಮತ್ತೆ ನೋಡಿ ಒಂದು ತೋರಿಸ್ತೀನಿ, ಒಂದು ಸ್ವಲ್ಪ ಹಿಂಗೆ ಇಷ್ಟಿಗೆ ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾ ಇದೆ ಅಂತ ಹೇಳ್ಬೇಕಾದ್ರೆ ಸ್ವಲ್ಪ ಸ್ಲೋ ಇಟ್ಕೊಂಡು ಹಿಂಗೆ ಮಿಕ್ಸ್ ಮಾಡ್ತಾನೆ ಇರ್ಬೇಕು. ನಮಗೆ ಗೊತ್ತಾಗುತ್ತಲ್ಲ ನಮ್ಮ ಮಕ್ಳಿಗೆ ಎಷ್ಟು ಜಾಸ್ತಿ ಗಟ್ಟಿ ಅಲ್ಲ. ಒಂದು ಈಗ ಸಣ್ಣ ಮಗು ಅಲ್ವಾ, ಒಂದು 6th ಮಂತ್ಗೆ ಮಕ್ಳು ಹೆಂಗೆಲ್ಲ ಎಷ್ಟು ಗಟ್ಟಿ ತಿಂತಾರ ನಮ್ಗೆ ಗೊತ್ತಿದ್ದಲ್ಲ. ಅಷ್ಟಿಗೆ ಮೀಡಿಯಂ ಆಗಿ ಸ್ವಲ್ಪ ಗಟ್ಟಿ ಮಾಡ್ಕೊಂಡು ಮಗನಿಗೆ ತಿನ್ಸೋದು ಆಯ್ತಾ. ಅವನಿಗೆ ಪಾಪ ಅವನಿಗೊಂದು ಫೀಡಿಂಗ್ ಬಾಟ್ಲು ತೆಗೆದು ಕೊಟ್ಟಿದ್ವಿ, ಅದ್ರಲ್ಲಿ ನೀರು ಇದು ಕೊಡ್ತೀವಿ ಆಯ್ತಾ ಕುಡಿಲಿಕ್ಕೆ ಅಂತ ಹೇಳ್ಬಿಟ್ಟು. ಅವನಿಗೆ ಫೀಡಿಂಗ್ ಬಾಟ್ಲಲ್ಲಿ ಕುಡಿಲಿಕ್ಕೆನೆ ಗೊತ್ತಾಗಲ್ಲ, ಹಿಂಗೆ ಕಚ್ಚಿ ಇಟ್ಕೊಳ್ತಾನೆ ಅವನು. ನೀರು ಕೊಟ್ಟು ಕುಡ್ದ ಇನ್ನು ಅಭ್ಯಾಸ ಆಗ್ಬೇಕು ಅಲ್ವಾ. ಹಾಗೇನೆ ಇವಾಗ ನೋಡಿ ಬೇಬಿ ವೇಟ ಆಯ್ತು. ಓಕೆ, ನನ್ ಮಗನಿಗಿರೋದು ಪ್ಲೇಟ್ ತಗೋ ಬರ್ತೀನಿ ಬಿಸಿ. ನೋಡಿ ನಮ್ಮ ಮಗನಿಗೆ ತಿನ್ಸೋ ಇದು ಪ್ಲೇಟ್, ಅವನಿಗಿರೋದೇ ಸಪ್ರೇಟ್. ಇದು ನನ್ನ ಮಗನ್ ಸ್ಪೂನ್ ಐತೆ, ಸಣ್ಣ ಸ್ಪೂನ್. ಓಕೆ, ಮತ್ತೆ ಹಿಂಗ ಹಾಕಿದ ತಕ್ಷಣ ಈಗ ಗೀ ಹಾಕೊಳ್ಬೇಕು. ಸ್ವಲ್ಪ ಜಾಸ್ತಿ ಇಲ್ಲ, ಸ್ವಲ್ಪ. ಒಂದು ಸ್ಪೂನು ಇಲ್ಲ ನೋಡಿ, ಇಷ್ಟೇ. ಎಷ್ಟು ಗೀ ಹಾಕೊಳ್ತೀನಿ, ಅಲ್ಲಿಂದ ಗೀ ಹಾಕಿ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ತೀನಿ. ಗೀದು ಸ್ಮೆಲ್ ಚಂದ ಅಲ್ವಾ. ರಾಗಿ ಹಿಟ್ಟು ತಿನ್ಸೋಣ ಅಂತ ಯೋಚನೆ ಮಾಡ್ದೆ, ಆದ್ರೆ ರಾಗಿ ಹಿಟ್ಟು ಏನ್ ಗೊತ್ತಾ, ಬೆಳಿಗ್ಗೆ ತಿನ್ಸ್ತೀವಿ ಅಲ್ವಾ. ಸೊ ಬೆಳಗ್ಗೆ ಸಂಜೆ ಎಲ್ಲ ಅದನ್ನೇ ತಿನ್ಸಿದ್ರೆ ಮಕ್ಳಿಗೂ ತಿಂದು ಈಗ ನಮಗೇನೆ ಒಂದು ಏನಾದ್ರೂ ಡೈಲಿ ತಿಂದಿದ್ನೇ ತಿಂತಾ ಇದ್ರೆ ನಮಿಗೂ ಏನಾಗುತ್ತೆ, ಅಯ್ಯೋ ಹೆಂಗೆ ತಿನ್ನೋದು ಅಂತ ಅನ್ಸುತ್ತಲ್ವಾ. ಸೊ ಹಾಗಾಗಿ ಒಂದು ಅಮೃತ ಪೌಡರ್ ನೈಟ್ ಕೊಡ್ತೀವಿ. ರಾಗಿಟ್ಟು ಅಂದ್ರೆ ರಾಗಿಟ್ಟು ಬೆಳಿಗ್ಗೆ ಕೊಡ್ತೀನಿ. ಮತ್ತೆ ಸಿರ್ಲಾಕ್ ಕೊಡ್ತೀನಿ, ಹಾಗೆ ಡೈಲಿ ಏನ್ ಕೊಡಲ್ಲ ನಾನು. ಯಾಕೆ ಗೊತ್ತಾ, ಜಾಸ್ತಿ ಸಿರ್ಲಾಕ್ ಏನ್ ಹೇಳ್ತಾರಂತ ಗೊತ್ತಿಲ್ಲ. ಸೊ ನಾವು ನಮ್ಮ ಹಸ್ಬೆಂಡ್ ಜಾಸ್ತಿ ಸಿರ್ಲಾಕ್ ಕೊಡೋದ್ ಬೇಡ ಅಂತ ಹೇಳ್ತಾರೆ. ಸೊ ಹಾಗಾಗಿ ಕೊಡಲ್ಲ ನಾನು ಜಾಸ್ತಿ. ಮತ್ತೆ ಸಡನ್ ಎಲ್ಲಿ ಆದ್ರೆ ಎಂತ ಹೇಳ್ತಾರೆ, ಸಡನ್ ಇವಾಗ ಅಮೃತ ಪೌಡರ್, ಈಗ ಬೇಬಿ ವಿಟನೋ ರಾಗಿ ಪೌಡರ್ ಸಡನ್ ಖಾಲಿ ಆದ ತಕ್ಷಣ ಮಾತ್ರ ನಾನು ಏನ್ ಮಾಡ್ತೀನಿ, ಇದು ಎಂತ ಹೇಳ್ತಾರೆ ಆವಾಗ ಸಿರ್ಲಾಕ್ ಕೊಡ್ತೀನಿ ಅಷ್ಟೇ, ಇಲ್ಲಾಂದ್ರೆ ಕೊಡಲ್ಲ. ಸೊ ಮಿಕ್ಸ್ ಮಾಡಿ ಆಯ್ತು. ನನ್ ಮಗನಿಗೆ ಹಸುವಾಗಿದೆ ಆಯ್ತಾ. ಸೊ ನನ್ ಮಗನ ತೋರಿಸ್ತೀನಿ ಇವಾಗ.
ಅದಕ್ಕಿಂತ ಮುಂಚೆ ಸ್ವಲ್ಪ ಸಾರು ನೋಡ್ಬಿಡೋಣ ಅಲ್ವಾ ಹೇಗಾಗಿದೆ ಅನ್ನಂತೆ. ಬಿಸಿ 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 ಬಿಸಿ. ಸ್ಲೋ ಆಗಿ ಇದ್ದೇನ ಮತ್ತೆ ನನ್ ಮಗನಿಗೆ ತಿನ್ಸಿ ಬಿಸಿ ಆಯ್ತಾ. ಓಕೆ, ನನ್ ಮಗನಿಗೆ ತಿನ್ಸೋಣ. ಮಗಳ ಅಳಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾನೆ. ಹಾಗೇನೆ ಅವ್ನು ತಿನ್ಸ್ಬೇಕಾದ್ರೆ ಏನ್ ಗೊತ್ತಾ, ಬಟ್ಟೆಗೆಲ್ಲ ಮಾಡ್ಕೊಳ್ತಾರೆ ಅಲ್ವಾ ಸಣ್ಣ ಮಕ್ಳು. ಸೊ ಹಾಗಾಗಿ ತಿನ್ಸ್ಬೇಕಾದ್ರೆ ಅವ್ನ ಶರ್ಟ್ ಅಲ್ಲ ತೆಗ್ದ್ಬಿಡ್ತೀನಿ. ಹಾಯ್ ಹಲೋ, ಹಾಯ್ ಹಲೋ. ಇವತ್ತು ಫಸ್ಟ್ ಟೈಮ್ ನಾನು ಬೇಬಿ ವಿಟ ತಿಂತಾ ಇದ್ದೀನಿ. ಹಲೋ ಫ್ರೆಂಡ್ಸ್, ನಾನು ಇವತ್ತು ಫಸ್ಟ್ ಟೈಮ್ ಬೇಬಿ ವಿಟ ತಿಂತಾ ಇದ್ದೀನಿ ಅಂತ ಹೇಳು ಹೇಳು ಹೇಳು. ಅವನಿಗೆ ಏನಂತ ನೋಡ್ತಾ ಇದ್ದಾನೆ ಆಯ್ತಾ. ಚನ್ನವನೇ 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 ಚನ್ನವನೇ. ಸೊ ಹಾಗೇನೆ ಬಿಸಿ ಇದ್ರೆ ಅದಕ್ಕೆ ಮೊದಲು ನಾ ತಿಂತೀನಿ ಆಯ್ತಾ. ತುಂಬಾ ಚೆನ್ನಾಗಿದೆ ಇದ. ಮಗನಿಗೆ ತಿನ್ಸೋಣ. ಇಷ್ಟಪಟ್ಟು ಕುಟ್ಟಿ ಇಷ್ಟಪಟ್ಟು ಇಷ್ಟಾಯಿ ಕುಟ್ಟಿಗೆ ಇಷ್ಟಾಯೋ. ಚಿಕನ್ ಉಂಟ ಒಟ್ಟಿಗೆ. ಕೈಚು ಪರವಾಗಿಲ್ಲ ತಿಂತಾ ಇದ್ದಾನೆ. ಇವತ್ತು ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಇದೆ ಅಲ್ವಾ ಬೇಬಿ ಬಿಟ್ಟದ್ದು. ಸೊ ಹಾಗಾಗಿ ತಿಂತ ಅಂತ ಮಾಡಿ ಕೊಡ್ತಾ ಇದ್ದಾನೆ. ನೋಡಿದ್ರ ನೋಡಿ, ಅವ್ನು ನೋಡ್ತಾ ಇದ್ದಾನೆ. ಮಮ್ಮಿನೇ ಮೊಬೈಲ್ ಒಳಗೆ ಕಾಣ್ತಾ ಇದ್ದಾರಲ್ಲ ನನ್ನ ಮಮ್ಮಿ ಅಂತ ಹೇಳ್ಕೊಂಡು. ನೋಡಿ ಈ ತರ ಅವನಿಗೆ ಮತ್ತೆ ಲಾಲಿ ಹಾಡು ಹಾಕೊಟ್ರೆ ಉಂಟಲ್ವಾ, ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಮತ್ತೆ ತಿಂದು ಹಂಗೇನೆ ಆಟ ಆಡ್ತಾ ಇರ್ತಾನೆ. ಚೀ ಅಲ್ಲಿ ನೋಡ್ಬಿಡ ತಮ್ಮ. ಲಾಲಿ ಹಾಡು ಹಾಕೊಟ್ರೆ ನನ್ ಮಗ ತಿಂತಾನೆ. ಮತ್ತೆ ಹಾಗೇನೆ ಹೀಗೆ ಮಾತಾಡ್ಕೊಂಡ್ ಹಿಂಗೆ ಒಂದೊಂದ್ ಬಾಯ್ ಲಾಸ್ಟ್ ಮೂಮೆಂಟ್ ಅವ್ನ ಅಳಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಫುಲ್ ಆದ ತಕ್ಷಣ ಹಾಗೆ ನಾವು ಇನ್ನೂ ಸ್ವಲ್ಪ ತಿನ್ಸೋಣ ಅಂತ ಹೇಳ್ಬಿಟ್ಟು ತಿನ್ಸ್ತೀವಿ. ಆವಾಗ ಅವ್ನು ಏನ್ ಮಾಡ್ತಾನೆ ಗೊತ್ತಾ, ಅಳಕ್ಕೆ ಸ್ಟಾರ್ಟ್ ಮಾಡ್ತಾನಲ್ವಾ, ಆವಾಗ ಒಂದ್ ಹಾಡು ತಪ್ಪಾಲೋ ತಪ್ಪಾಲೋ ತಮಕ್ ತಪ್ಪಕ್ ತಮಕ್ ತಪ್ಪಕ್ ತಮಕ್ ನೋಡಿದ್ರ ಹಂಗೆ ಹಾಡು ಹೇಳಿದ್ರೆ ಹಿಂಗೆ ಎರಡು ಕೈ ಚಪ್ಪಳ ಹೆಂಗ ಹೊಡಿತಾನೆ. ತಂಬಾಲೋ ತಪ್ಪಾಲೋ ತಮಕ್ ತಪ್ಪಕ್ ತಮಕ್ ತಪ್ಪಕ್ ತಮಕ್ ತಪ್ಪಕ್ ತಮಕ್ ತಪ್ಪಕ್ ನೋಡಿದ್ರ. ಸೊ ಈ ತರ ಆಟ ಆಡ್ಸ್ಕೊಂಡ್ ತಿಂತೀನಿ. ಆದ್ರೆ ಮೊಬೈಲ್ ಅಲ್ಲಿ ಚಿಂಟು ಟಿವಿ ಆ ಟಿವಿ ಈ ಟಿವಿ ಅಂತ ಹೇಳ್ಬಿಟ್ಟು ನಾನು ತೋರ್ಸಲ್ಲ ನನ್ ಮಗನಿಗೆ. ಹೀಗೇನೆ ಆಟ ಆಡ್ಸ್ಕೊಂಡು ಹಿಂಗೆ ಮಾತಾಡ್ಸ್ಕೊಂಡ್ ತಿನ್ಸ್ತೀನಿ. ಸೊ ಹಾಗೆ ಮೊಬೈಲ್ ಎಲ್ಲ ಕೊಡಲ್ಲ ಅವನಿಗೆ. ಮತ್ತೆ ಏನು ಗೊತ್ತಾ, ಮಕ್ಳಿಗೆ ಅದೇ ಅಭ್ಯಾಸ ಆಗ್ಬಿಡುತ್ತೆ. ತಿನ್ಬೇಕಾದ್ರು ಟಾಯ್ಲೆಟ್ಗೆ ಹೋಗ್ಬೇಕಾದ್ರು ಎಲ್ಲ ದೊಡ್ಡವ್ರ ಆಗ್ತಾ ಇದ್ದಂಗೆ ಮೊಬೈಲ್ ಯೂಸ್ ಮಾಡ್ಬಿಡ್ತಾರೆ. ನಮ್ಮ ಹಸ್ಬೆಂಡ್ ಆಗಿನೇ ಬಾತ್ರೂಮಿಗೆ ಹೋದ್ರು ಸ್ನಾನಕ್ಕೆ ಹೋದ್ರು ಮೊಬೈಲ್ ತಗೊಂಡ್ ಹೋಗ್ತಾರೆ. ಕಿಚನ್ ಅಲ್ಲಿ ಅಡಿಗೆ ಏನಾದ್ರು ಒಂದು ಸಣ್ಣ ಒಂದು ಚಿಕನ್ ಎಲ್ಲ ತಕೊಬರೋ ದಿವಸ ಎಲ್ಲ ಅವರೇ ಮಾಡ್ತಾರೆ. ಒಂದೊಂದು ಟೈಮಲ್ಲಿ ಅವ್ರು ಇರೋ ಟೈಮಲ್ಲಿ ಅವ್ರು ಮಾಡ್ತಾರೆ ನೈಟ್. ಅವ್ರು ಇಲ್ಲದಿರೋ ಟೈಮಲ್ಲಿ ನಾನ್ ಮಾಡ್ಬೇಕಾಗುತ್ತೆ. ಆವಾಗ್ಲೂ ಅಷ್ಟೇ, ಅಲ್ಲಿಗೆ ಸಾರ್ ಏನಾದ್ರು ಮಾಡ್ತಿರ್ತಾರ ಅಲ್ಲಿ ಹಾಗೇನೆ ಮೊಬೈಲ್ ನೋಡ್ಕೊಂಡಿರ್ತಾರೆ. ಮತ್ತೆ ತಿನ್ಬೇಕಾದ್ರು ಅಷ್ಟೇ ಮೊಬೈಲ್ ನೋಡ್ಕೊಂಡಿರ್ತಾರೆ. ಮಲ್ಕೊಳ್ಬೇಕಾದ್ರೂ ಮೊಬೈಲ್ ನೋಡ್ತಾ ಇರ್ತಾರೆ. 11 ಗಂಟೆಗೆ ಮೊಬೈಲ್ ಆಫ್, ಕರೆಕ್ಟ್ 11 ಗಂಟೆಗೆ ಮೊಬೈಲ್ ಆಫ್. ಅಲ್ಲಿ ತನಕ ಬೆಳಿಗ್ಗೆ ಎದ್ದಲ್ಲಿಂದ ರಾತ್ರಿ 11 ಗಂಟೆ ತನಕ ಕೈಯಲ್ಲಿ ಮೊಬೈಲ್. ಹಾಗೆ ನನ್ ಮಗ ಆಗ್ಬಿಟ್ರೆ ಸೊ ಅದಕ್ಕೆ ಅವನಿಗೆ ಮೊಬೈಲ್ ಕೊಡಲ್ಲ. ಅವನಿಗೆ ಲಾಲಿ ಹಾಡ್ ಹಾಕೊಡ್ತೀನಿ ಕಂದಮ್ಮನಿಗೆ. ಹಾಗೇನೆ ಈ ತರ ಮಾತಾಡ್ಸ್ಕೊಂಡ್ ತಿಂತೀನಿ. ಇವತ್ತು ಏನಂತ ಹೇಳಿದ್ರೆ ಮೊಬೈಲ್ ಇಟ್ಕೊಬಿಟ್ಟಿದ್ದೀನಿ ಅಲ್ವಾ ವಿಡಿಯೋ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಆ ಕಡೆನೇ ನೋಡ್ತಾ ಇದ್ದಾನೆ ಅವನು.
തമ്പാലോ തപ്പാലോ തമുക്ക് ടപ്പക്ക് ടമുക്ക് ടപ്പക്ക് ടമുക്ക് ടപ്പക്ക് ടമുക്ക് ടപ്പക്ക് തമ്പാലോ ತಪ್ಪಾಲೋ ತಮಕ್ ಟಪ್ಪಕ್ ತಮಕ್ ಟಪ್ಪಕ್ ನೋಡಿದ್ರ ಅವ್ನ ಅದೇ ತರ ಆಟಾಡ್ಕೊಂಡು ನನ್ ಮಗ ತಿನ್ಕೊಬಿಡ್ತಾನಂತೆ ಅಲ್ಲ. ಆನೆ ಬಂತೊಂದಾನೆ ಯಾವೂರಾನೆ ಸಿದ್ದಾಪುರದಾನೆ ಇಲ್ಲಿಗೆ ಬಂತು ದೊರಿ ತಪ್ಪಿ ಬಂತು. ಈ ನಮಗೆ ಏನ್ ಗೊತ್ತಾ, ನಾವು ಫಸ್ಟ್ ಸ್ಟ್ಯಾಂಡರ್ಡ್ ಕಲಿಬೇಕಾದ್ರೆಲ್ಲ ಈ ತರ ಎಲ್ಲ ಹೇಳ್ಕೊಡ್ತಾ ಇದ್ರು. ಅದ್ರಲ್ಲಿ ಈಗ ಸುಮಾರು ನನಗೆ ಮರ್ತು ಹೋಗಿದೆ. ನನ್ ಮಗನಿಗೂ ಕೋಪ ಬಂತು ನನ್ ಮಗನಿಗೆ ಕೋಪ ಬಂತು ಆಮೇಲೆ ಮಾಡ್ಕೊಂಡ ಈ ಟೇಸ್ಟ್ ಉಂಟಾ ಬೇಬಿ ವೀಟಾ, ಟೇಸ್ಟ್ ಉಂಟಾ ಬೇಬಿ ವೀಟಾ? ಟಮಕ್ ಟಪ್ಪಕ್ ಟಮಕ್ ಟಪ್ಪಕ್ ಟಮಕ್ ಟಪ್ಪಕ್ ಟಮಕ್ ಟಪ್ಪಕ್ ತಂಬಾಲೋ ತಪ್ಪಾಲೋ ಟಮಕ್ ಟಪ್ಪಕ್ ಟಮಕ್ ಟಪ್ಪಕ್ ಟಮಕ್ ಟಪ್ಪಕ್ ಟಮಕ್ ಟಪ್ಪಕ್ ತಂದಾನೆ ತನನಾನೆ ತನನ ತನನ ತನನಾನೆ. ಇನ್ನೊಂದು ಅವನು ಅವನ ಅಪ್ಪ ಇರ್ಬೇಕಾದ್ರೆ ಏನ್ ಮಾಡ್ತಾನೆ ಗೊತ್ತಾ, ತಿನ್ನೋದೇ ಇಲ್ಲ, ಸ್ವಲ್ಪ ಎತ್ಕೊಳ್ಳೋದೆಲ್ಲ ಮಾಡ್ತಾರಲ್ವಾ, ಸೊ ಅದನ್ನ ಕಂಡ ತಕ್ಷಣ ಅಳಕ್ ಸ್ಟಾರ್ಟ್ ಮಾಡ್ತಾನೆ, ಯಾಕೆ ಎತ್ಕೊಳ್ಳಿ ಅಂತ ಹೇಳ್ಬಿಟ್ಟು. ತಂಬಾಲೋ ಟಪ್ಪಾಲೋ ಟಮಕ್ ಟಪ್ಪಕ್ ಟಮಕ್ ಟಪ್ಪಕ್ ಟಮಕ್ ಟಪ್ಪಕಿ ഒന്നാന്തര ബെല്ലൊന്തര വരുന്നല്ല പിപി തര ഓടി ഓടിവാ ചക്കര ഓടി 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 വന്ന് മുട്ടം തന്നാലേ ഒരു മമ്മിക്ക് ഒരു മുട്ട തന്നാലേ തക 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 ഡിഷും ഡിച്ചും 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 ഡിച്ചും. ನಾನು ಈ ತರ ಎಲ್ಲ ಮಾಡಿ ನನ್ನ ಮಗನಿಗೆ ತಿನ್ನಿಸ್ತೀನಿ. ನಿಮ್ಮಲ್ಲಿ ಮಕ್ಕಳಿಗೆ ಹೇಗೆ ತಿನ್ನಿಸ್ತೀರಾ? ಮೊಬೈಲ್ ಹಾಕಿ ಕೊಟ್ಟು ಚಿಂಟು ಟಿವಿ ಎಲ್ಲ ನೋಡಿ ತಿನ್ನಿಸ್ತೀರಾ, ಅಲ್ಲ ಹೀಗೇನೆ ನನ್ನಾಗಿ ಹಿಂಗೆ ಆಟ ಆಡ್ಸಿ ತಿನ್ನಿಸ್ತೀರಾ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ ಆಯ್ತಾ. ನಾನು ಈ ತರ ನಿಮ್ಮ ಮಗ ಮಾತಾಡ್ಸ್ಕೊಂಡು ಆಟಾಡ್ಸ್ಕೊಂಡು ಅವನು ನೋಡಿ ಕೋಪ ಬಂತು. ദേഷ്യവന്ന് കുട്ടിക്ക് ദേഷ്യവന്ന് അത്ര എന്താ ചെയ്യാ? എന്റെ പോന്നി, എന്റെ ചെറിയ കുട്ടിയല്ലേ, എന്റെ ചെറിയ കുട്ടിക്ക് ദേഷ്യം വരുന്നുണ്ടോ? കുഞ്ഞിക്ക് ദേഷ്യം വരുന്നുണ്ടോ? എന്താണ് ദേഷ്യ? ഇത് കുഞ്ഞിക്ക് എന്താ ദേഷ്യാണ്? ಹಾಗೆ ನೀವ್ ಕಮೆಂಟ್ ಮಾಡ್ಬೇಕಾಯ್ತಾ, ನೀವ್ ಹೇಗೆ ಮಕ್ಕಳನ್ನ ಹಿಂಗೆ ಮೊಬೈಲ್ ನೋಡಿ ಹಿಂಗೆ ತಿನ್ಸ್ತೀರಾ? ಅಲ್ಲ ಇವಾಗ ಅಂದ್ರೆ ನನ್ ಮಗನಿಗೆ ಇವಾಗ 7 month ನಡೀತಾ ಇರೋದು, ಇವಾಗ ಫುಲ್ ಕಂಪ್ಲೀಟ್ ಏನಾಗಿಲ್ಲ. ಸೊ ಹಾಗಾಗಿ ಹಿಂಗೇನೆ ಮಲ್ಸ್ಕೊಂಡು ನನ್ ಮಗನಿಗೆ ನಾನು ತಿನ್ಸ್ತೀನಿ ಆಯ್ತಾ. ಮತ್ತೆ ನಿಮ್ಮಲ್ಲಿ ಈಗ ಮಕ್ಕಳು ನಡೀಲಿಕ್ಕಂತ ಆದ್ರೆ ಅವ್ನಿಗೆ ಆಟಾಡ್ಸ್ಕೊಂಡು ಹಿಂಗೆ ತಿನ್ಸ್ತಿರಲ್ಲ. ಮೊಬೈಲ್ ಅಲ್ಲಿ ಏನದು ಮಕ್ಳಿಗೆ ಸಣ್ಣ ಮಕ್ಕಳು ಇರುತ್ತಲ್ಲ ಚಿಂಟಿ ಟಿವಿ ಅದೆಲ್ಲ ನೋಡಿ ಮಕ್ಳಿಗೆ ಹಾಕೊಟ್ಟು ತಿನ್ಸ್ತೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡ್ಬೇಕು. ಈಗೊಂದು ಮಳೆ ಬರುತ್ತೆ ಅಂತ ಹೇಳಿದ್ರೆ ಗಡ 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 ಅಂತ ಗಾಳಿ ಬರ್ತಾ ಇದೆ ಹೊರಗಡೆ. ತಂಪಾಲೋ ತಪ್ಪಾಲೋ ಅವ್ನು ಫುಲ್ ಆಗ್ಲಿಕ್ಕೆ ಆಯ್ತಾ. ಅವಾಗ ಅವನು ಈ ತರ ಇರ್ತಾನೆ. ಇನ್ನು ಸ್ವಲ್ಪ ಇದೆ, ಸ್ವಲ್ಪ ತಿಂದ್ರೆ ಸಾಕು, ಫುಲ್ ಖಾಲಿ ಮಾಡ್ಬೇಕಂತ ಇಲ್ಲ, ಸ್ವಲ್ಪ ಇದೆ, ಸ್ವಲ್ಪ ತಿಂದ್ರೆ ಸಾಕು. ഇന്ന് രണ്ട് വൈ കുഞ്ഞു കഴിച്ചോ? 2 വൈ 1 2 3 4 5 ಅಜ್ಜ ಕಳ್ಳಕ್ಕೆ ನೋಡಿದ್ರೆ ನನ್ನ ಮುಖ ನೋಡಿ ನಾವು ನೋಡಿ. മിയാം മിയാം പൂച്ചക്കുട്ടി, പിയോം പിയോം പൂച്ചക്കുട്ടി, പിയോം പിയോം പൂച്ചക്കുട്ടി. ചിക്കനെ ചിക്കനെ ചിക്കനെ
ಇದಿಷ್ಟಕ್ಕೆ ಸ್ಟಾಪ್. ಇದ್ರ ಮೇಲೆ ಜಾಸ್ತಿ ತಿನ್ಸಿದ್ರೆ ನನ್ನ ಮಗ ಈಗ ತಿಂದಿದ್ದೇನಲ್ವಾ ಅದು ಫುಲ್ ಹೊರಗಡೆ ಬರುತ್ತೆ. ಸೊ ಅದಕ್ಕೆ ಇಲ್ಲಿಗೆನೆ ಸ್ಟಾಪ್ ಮಾಡ್ಬಿಡ್ತೀನಿ. ಅವನಿಗೆ ಕೋಪ ಬಂದಿದೆ ಏನ್ ಗೊತ್ತಾ, ಅವನಿಗೆ ಫುಲ್ ಆದ ತಕ್ಷಣ ಫೋರ್ಸ್ ಮಾಡಿ ನಾವು ತಿನ್ಸಿದ್ರೆ ಉಂಟಲ್ಲ ಅದು ಮಗನಿಗೆ ಬೇಗ ಕೋಪ ಬರೋದು. ಅದಕ್ಕೆ ಅವನು ಈ ತರ ಮಾಡ್ತಾ ಇದ್ದಾನೆ. ಹಾಗೇನೆ ಇನ್ನೊಂದ್ ಏನಂತ ಹೇಳಿದ್ರು, ಜಾಸ್ತಿ ಅವನಿಗೆ ತಿನ್ನಕ್ ಆಗಲ್ಲ ಅಂತ ಹೇಳೋದು, ವಾಮಿಟ್ ಬರೋಗೆ ಆಕ್ಷನ್ ಮಾಡ್ಬೇಕಾದ್ರೆ ನಾ ಸ್ಟಾಪ್ ಮಾಡ್ತೀನಿ. ಅವತ್ತು ಇದೇ ತರ ವಾಮಿಟ್ ಬರೋ ಟೈಮಲ್ಲಿ ಆದ್ರೂ ತಾನು ತಿನ್ಸಿದೆ. ಸ್ವಲ್ಪ ಆದ್ಮೇಲೆ ಮಗ ತಿಂದು ಫುಲ್ ವಾಮಿಟ್ ಆಯ್ತು. ಮತ್ತೆ ಅವತ್ತು ನೈಟು ಅಷ್ಟೇ ಅವನು ಅಷ್ಟು ತಿನ್ಲಿಲ್ಲ. ವಾಮಿಟ್ ಈಗ ನಾವೇ ಒಂದು ಸಡನ್ ಈಗ ವಾಮಿಟ್ ಮಾಡಿದ ತಕ್ಷಣ ನೋಡಿ ಮತ್ತೆ ನಮಗೆ ಏನಾದ್ರು ತಿನ್ಬೇಕು ತಿನ್ನಕ್ ಆಗಲ್ಲ. ಸೊ ಹಾಗೆ ಆಗಿತ್ತು. ಸೊ ಅದಕ್ಕೆ ಏನ್ ಮಾಡ್ತೀನಿ, ಅವನಿಗೆ ವಾಮಿಟ್ ಬರೋ ತರ ಅವ್ನ ಅಂತ ಮಾಡ್ಬೇಕಾದ್ರೆ ಅಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಹಾಗೇನೆ ಇವತ್ತಿನ ಒಂದು ಸಣ್ಣ ವ್ಲಾಗ್ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೇನೆ ಹೊಸಬ್ರು ಯಾರು ನನ್ನ ಚಾನಲ್ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇರಿ. ಹಾಗೇನೆ ನೋಡಿ ಇಲ್ಲಿ ಅವಡೆ ಹಾಗೇನೆ ಇನ್ನೊಂದು ಏನಂತ ಹೇಳಿದ್ರೆ, ಇವಾಗ ನನಗೆ ಇವನ್ನ ಸ್ನಾನ ಮಾಡಿಸ್ಲಿಕ್ಕಿದೆ. ಸೊ ಹಾಗಾಗಿ ನಾನು ನಿಮಗೆ ಇವಾಗ ಸ್ವಲ್ಪ ಹೊತ್ತು ಬಿಟ್ಟು ಈಗ ಆಟ ಆಡಿಸ್ತೀನಿ. ನಾನೀಗ ಅವ್ನಿಗೆ ಸ್ವಲ್ಪ ನೀರೆಲ್ಲ ಕುಡಿಸಿ ಸ್ವಲ್ಪ ಹೊತ್ತು ಆಟ ಆಡಕ್ಕೆ ಅಂತ ಬಿಟ್ಟು, ನಾವು ಊಟ ಹಿಂಗೆ ತಿನ್ಸಿದಾಗೇನೆ ಸ್ನಾನ ಮಾಡಿಸ್ಲಿಕ್ಕೆ ಕರ್ಕೊಂಡು ಹೋಗಲ್ಲ. ಸ್ವಲ್ಪ ಹೊತ್ತು ಒಂದು 15 ನಿಮಿಷ ಇಲ್ಲಾಂದ್ರೆ 20 ನಿಮಿಷ ಸ್ವಲ್ಪ ನೀರು ಬಿಸಿಗೆ ಮಡಗಿರ್ತೀನಿ. ಅದು ಬಿಸಿ ಆಗೋ ತನಕ ಮಗ ಆಟ ಆಡ್ತಿರ್ತಾನೆ. ಅಲ್ಲಿಂದ ಸ್ನಾನ ಮಾಡಿಸ್ತೀನಿ. ಸ್ನಾನ ಮಾಡಿಸಿದ್ಮೇಲೆ ಸ್ವಲ್ಪ ತಂಗಿನ ಆಟ ಆಡಕ್ಕೆ ಬಿಟ್ಟು ಮಿಕ್ಕಿದ್ದ ನನಗೆ ಏನಾದ್ರೂ ಕೆಲಸ ಇದ್ರೆ ಅದು ಮುಗಿಸ್ತೀನಿ ನಾನು. ಹಾಗೇನೆ ಸ್ನಾನ ಮಾಡಿಸ್ಬೇಕಾದ್ರೆ ಏನಂತ ಹೇಳಿದ್ರೆ ನನಗೆ ವ್ಲಾಗ್ ಮಾಡಕ್ ಆಗಿಲ್ಲ, ಯಾಕಂದ್ರೆ ನಾನು ಹಸ್ಬೆಂಡ್ ಇದ್ದಿದ್ರೆ ಮಾಡಕ್ಕಿದ್ದೆ, ವಿಡಿಯೋ ಮಾಡ್ತಿದ್ದೆ. ಆದ್ರೆ ನಮ್ಮ ಹಸ್ಬೆಂಡ್ ಇಲ್ಲ, ನಾನೇ ಮಗನ ಇಟ್ಕೊಂಡು ನಾನೇ ವ್ಲಾಗ್ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಈ ವ್ಲಾಗ್ ನಾನು ಎಂಡ್ ಮಾಡ್ತಾ ಇದ್ದೀನಿ. ನಾನು ಯಾವಾಗ ನಿಮ್ಗೆ ಸಿಗ್ತೀನಿ ಅಂತ ಹೇಳಿದ್ರೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನನ್ನ ವ್ಲಾಗ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ. ಟೇಕ್ ಕೇರ್, ಬೈ ಬಾಯ್. ಉಮ್ಮ ಗೊತ್ತಾ എനിക്കല്ലേ ഇവട്ടെ കുട്ടിയുടെ ഫ്രണ്ട്സൊക്കെ കൊടുത്ത കുട്ടി ഉമ്മ അല്ലെങ്കിൽ ನಿಮಗೆ ಕಾಣಿಸ್ತಿದೆ ಗೊತ್ತಿಲ್ಲ, ಅವನು ಮೂಗು ನೋಡಿ ಇಷ್ಟ ಬೆಕ್ಕದು ಮೂಗುದರ ಈ ಕಡೆ ಫುಲ್ ತಿದ್ದಿದಲ್ಲ ಈ ಕಡೆ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಆಯ್ತಾ, ಸರಿ ಟಾಟಾ. ನನಗೆ ನೀರ್ ಬಿಸಿಗೆ ಮಡಗಿ ಮತ್ತೆ ಇವನಿಗೆ ನೀರು ಕುಡಿಸಿ ಸ್ನಾನ ಮಕ್ಕಳಿಗೆಲ್ಲ ಇದೆ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೇನೆ ಆಯ್ತಾ.